Yes, good evening. Welcome to Takshara Academy. In today's class, let us continue with the next topic. So that is electrochemistry, the continuation topic. After the application of electrolysis method, applications of electrochemical series. Next, we'll move on to the next topic, that is Nernst equation. So, which is very, very important for the exam point of view. So, Nernst gave a relation between electrode potential. Okay, so Nernst gave the relation between what? Electrode potentials, temperature and concentration of electrolyte solutions. So Nernst equation ಅಲ್ಲಿ ನಾವು ಏನೆಲ್ಲ ತಿಳ್ಕೊತೀವಿ ಅಂತ ಅಂದ್ರೆ, ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಟೆಂಪರೇಚರ್ ಟಿ ಮತ್ತೆ ದ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಸ್ ಯಾವ ರೀತಿ ರಿಲೇಟ್ ಆಗಿರುತ್ತೆ ಒಂದಕ್ಕೊಂದು ಅನ್ನೋದನ್ನ ನಾವು ನರ್ನ್ಸ್ಟ್ ಈಕ್ವೇಶನ್ ಅಲ್ಲಿ ಅರ್ಥ ಮಾಡ್ಕೋತೀವಿ. ಓಕೆ, ಸೊ ದಸ್ ಈಕ್ವೇಶನ್ ಇಸ್ ಕಾಲ್ಡ್ ಆಸ್ ನರ್ನ್ಸ್ಟ್ ಈಕ್ವೇಶನ್ ಅಂತ ಹೇಳ್ತೀವಿ. ದೆನ್ ಕನ್ಸಿಡರ್ ಎ ಜನರಲ್ ರೆಡಾಕ್ಸ್ ರಿಯಾಕ್ಷನ್. ಸೊ ಒಂದು ಜನರಲ್ ರೆಡಾಕ್ಸ್ ರಿಯಾಕ್ಷನ್ ದಟ್ ಈಸ್ ಎನ್ ಪ್ಲಸ್ ಎನ್ ಇ ಮೈನಸ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ರಿವರ್ಸಿಬಲ್ ರಿಯಾಕ್ಷನ್ ಆಗ್ತಾ ಇದೆ. ಅಂದ್ರೆ ಬೋತ್ ಫಾರ್ವರ್ಡ್ ರಿಯಾಕ್ಷನ್ ಅಂದ್ರೆ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಆಗ್ತಾ ಇದೆ, ಫಾರ್ವರ್ಡ್ ಆಸ್ ವೆಲ್ ಆಸ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಿ ನಮಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಾ ಇದೆ. ಲೆಟ್ ಇಟ್ ಬಿ ಪ್ರಾಡಕ್ಟ್ ಇಸ್ ಎಂ ಅಂತ. ದ ನರ್ನ್ಸ್ಟ್ ಈಕ್ವೇಶನ್ ಫಾರ್ ದ ಅಬೋ ರಿಯಾಕ್ಷನ್ ಕ್ಯಾನ್ ಬಿ ರಿಟರ್ನ್ ಆಸ್. ಸೊ ಮೇಲೆ ಅಬೋ ರಿಯಾಕ್ಷನ್ಗೆ ನಾವು ನರ್ನ್ಸ್ಟ್ ಈಕ್ವೇಶನ್ ಅನ್ನ ಬರೆದ್ರೆ, so we have an expression like Emn plus or M is equals to E naught, where E represents the electrode potential, E naught represents the standard electrode potential ಅಂತ ಹೇಳ್ತೀವಿ. N plus or M minus RT by NF into ln of M divided by Mn plus ಅಂತ represent ಮಾಡ್ತೀವಿ. So this is the Nernst equation for the above redox reaction, where E represents the electrode potential, E naught represents the standard electrode potential, R represents the gas constant, T is temperature, N is number of electrons involved in redox reaction, F is Faraday's constant, then M is the ಪ್ರಾಡಕ್ಟ್ ಫಾರ್ಮ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ದೆನ್ ನೆಕ್ಸ್ಟ್, ಸೊ ನೋಡಿ ಇದರಲ್ಲಿ ಸೇಮ್ ವಿ ಹ್ಯಾವ್ ಎಮ್ ಎನ್ ಪ್ಲಸ್ ಆರ್ ಎಮ್ ಇಸ್ ಈಕ್ವಲ್ಸ್ ಟು ಎಮ್ ಇ ನಾಟ್ ಎಮ್ ಎನ್ ಪ್ಲಸ್ ಆರ್ ಎಮ್ ಮೈನಸ್ 2.303 ಆರ್ ಟಿ ಬೈ ಎನ್ ಎಫ್ ಇಂಟು ಲಾಗ್. ಲ್ಯಾನ್ ಅನ್ನ ಲಾಗ್ ಕನ್ವರ್ಟ್ ಮಾಡಿದ್ರೆ ವಿ ನೀಡ್ ಟು ಮಲ್ಟಿಪ್ಲೈ ಬೈ 2.303 RT log M by Mn plus. ಓಕೆ, ವೇರ್ ಲ್ಯಾನ್ ಎಕ್ಸ್ ಅಂದ್ರೆ ಏನು, 2.303 ಲಾಗ್ ಎಕ್ಸ್ ಅಂತ. ಸೊ ಲ್ಯಾನು ನಮಗೆ ಲಾಗ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಅಂದ್ರೆ ವಿ ನೀಡ್ ಟು ಮಲ್ಟಿಪ್ಲೈ ಲ್ಯಾನ್ ಟರ್ಮ್ ವಿತ್ 2.303 ಟು ದ ಬೇಸ್ 10 ಅಂತ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಲಾಗ್ ಆಗಿ ಕನ್ವರ್ಟ್ ಆಗುತ್ತೆ. where Emn plus or M is equals to electrode potential, E naught Mn plus or M ಅನ್ನ standard electrode potential ಅಂತ ಕರಿತೀವಿ. R is gas constant which is having the value 8.314 ಇರುತ್ತೆ. then T is temperature, N is number of electrons gained ಎಷ್ಟಿರುತ್ತೆ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಇನ್ ಪ್ಲೇಸ್ ಆಫ್ ಆರ್ ಟಿ ಅಂದರೆ ಟೆಂಪರೇಚರ್ ಅಬ್ಸಲ್ಯೂಟ್ ಸ್ಟ್ಯಾಂಡರ್ಡ್ ಟೆಂಪರೇಚರು 298 ಕೆಲ್ವಿನ್ ಇರುತ್ತೆ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಸೊ ನೋಡಿ ನಮಗೆ ಈ ಎಕ್ಸ್ಪ್ರೆಷನ್ ಬರುತ್ತೆ, 2.303 into 8.314 into 298 by n into 96,500 into log of m by mn plus ಅಂತ ಬರುತ್ತೆ. So that E Mn plus or M is equals to E naught Mn plus or M minus. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಈ ವ್ಯಾಲ್ಯೂಸ್ನ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಇಫ್ ವಿ ಸಾಲ್ವ್ ದ ಈಕ್ವೇಶನ್ ವಿ ವಿಲ್ ಗೆಟ್ 0.0591 ಡಿವೈಡೆಡ್ ಬೈ ಎನ್ ಇಂಟು ಲಾಗ್ ಆಫ್ ಎಮ್ ಬೈ ಎಮ್ ಎನ್ ಪ್ಲಸ್ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ದಟ್ ಈಸ್ ದ ನರ್ನ್ಸ್ಟ್ ಈಕ್ವೇಶನ್. ಸೊ ಈಗ ಕನ್ಸಿಡರ್ ದ ರೆಡಾಕ್ಸ್ ರಿಯಾಕ್ಷನ್. Zn plus Cu2 plus gives Zn2 plus Cu. ಓಕೆ, ಸೊ ಇಲ್ಲಿ Zn ಏನಾಗ್ತಾ ಇದೆ,
Zn 2 ಪ್ಲಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ, Cu2 ಪ್ಲಸ್ Cu ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಇದನ್ನ ವಿ ಕಾಲ್ ಇಟ್ ಆಸ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರೆಡಾಕ್ಸ್ ರಿಯಾಕ್ಷನ್ಗೆ ನಾವು ನರ್ನ್ಸ್ಟ್ ಈಕ್ವೇಶನ್ ಅನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇ ಸೆಲ್ ಇಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 2.303 into 8.314 into 298 divided by n into 96,500 into log of Zn2 plus by Cu2 plus ಅಂತ ಆಗುತ್ತೆ. ಓಕೆ, ಸೊ E cell is equals to E naught cell minus, so if we do all the calculations now we will get 0.059 by n into log of Zn2 plus by Cu2 plus ಅಂತ ನಮಗೆ ಸಿಗುತ್ತೆ. ಸೊ ಇದು reduced by oxidized state anta. Next, based on this Nernst equation we have the problems to find. So illen heltidare, to find the standard potential of M3 plus or M electrode, the following cell is constituted, that is platinum /M/M3 plus, which is having the concentration 0.0018 per mole liter salt bridge Ag plus. So this is ನಮಗೆ ಆನೋಡಿಕ್ ಟರ್ಮ್ ಬರ್ದಿದ್ದಾರೆ ಮತ್ತೆ ಕ್ಯಾಥೋಡಿಕ್ ಟರ್ಮ್ ಬರ್ದಿದ್ದಾರೆ ಆಫ್ಟರ್ ಸಾಲ್ಟ್ ಬ್ರಿಡ್ಜ್. ಓಕೆ, ಸೊ ದಟ್ ಈಸ್ ಸಿಲ್ವರ್ ಅನ್ನ ಬರ್ದಿದ್ದಾರೆ. ದ ಇ ಎಮ್ ಎಫ್ ಆಫ್ ದಿಸ್ ಸೆಲ್ ಈಸ್ ಫೌಂಡ್ ಟು ಬಿ 0.42 ವೋಲ್ಟ್. ಸೊ ಇ ಎಮ್ ಎಫ್ ಎಷ್ಟಾಗುತ್ತೆ ಅಂತ ಬರ್ದಿದ್ದಾರೆ, 0.42 ವೋಲ್ಟ್. Calculate the standard potential of the off reaction, that is M3 plus 3 electrons gives M ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಿಚ್ ಇಸ್ ಹ್ಯಾವಿಂಗ್ ದ ಪೊಟೆನ್ಷಿಯಲ್ 0.80 ವೋಲ್ಟ್ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವು ಲೆಟ್ ಅಸ್ ರೈಟ್ ಅಕಾರ್ಡಿಂಗ್ ಟು ದ ಅಬೋವ್ ಕ್ವಶನ್. ಸೊ ದ ಸೆಲ್ ರಿಯಾಕ್ಷನ್ ನಾವೇನಂತ ಬರ್ಕೋಬಹುದು, ಮೆಟಲ್ ಇದೆ, ಸೊ ಮೆಟಲ್ಲು ಪ್ಲಸ್ 3 moles ಆಫ್ Ag ಪ್ಲಸ್ ಜೊತೆ ರಿಯಾಕ್ಷನ್ ಆಗ್ಬಿಟ್ಟು 3 moles ಆಫ್ Ag ಪ್ಲಸ್ ಜೊತೆ ರಿಯಾಕ್ಷನ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಪ್ರಾಡಕ್ಟ್ ವಾಟ್ 3 moles ಆಫ್ Ag ಪ್ಲಸ್ M3 ಪ್ಲಸ್ ನ ಪ್ರಾಡಕ್ಟ್ ಆಗಿ ಕೊಡ್ತಾ ಇದೆ. ಆಯ್ತಾ? ಸೊ ಇಲ್ಲಿ ಅಪ್ಲೈಯಿಂಗ್ ನರ್ನ್ಸ್ಟ್ ಈಕ್ವೇಶನ್. ಸೊ ಇದಕ್ಕೆ ನಾವು ನರ್ನ್ಸ್ಟ್ ಈಕ್ವೇಶನ್ ಅನ್ನ ಬರ್ದಾಗ ನೋಡಿ, ಇಲ್ಲಿ M3 ಪ್ಲಸ್ 3 ಎಲೆಕ್ಟ್ರಾನ್ಸ್ M ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಫಾರ್ ದಿಸ್ ಸೆಲ್ ರಿಯಾಕ್ಷನ್ ನಾವು ನರ್ನ್ಸ್ಟ್ ಈಕ್ವೇಶನ್ ಅನ್ನ ಅಪ್ಲೈ ಮಾಡಿದ್ರೆ E cell is equals to E naught cell minus 0.0591 by n into log of, ಸೊ ನಮಗೆ ಪ್ರಾಡಕ್ಟ್ ಏನಂತ ಹೇಳ್ತಿದ್ದಾರೆ, Mg2 ಪ್ಲಸ್ ಡಿವೈಡೆಡ್ ಬೈ Ag ಪ್ಲಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ಆರ್ ಇಲ್ಲಿ ನಮಗೆ Mg ಸೊ ಇಲ್ಲಿ ನಾವು ಇಲ್ಲಿ Mg2 ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಸ್ಟೆಡ್ ಆಫ್ ದಟ್ ನಾವು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಳ್ಳೋಣ, M3 ಪ್ಲಸ್ ಅಂತ. ಓಕೆ, M3 ಪ್ಲಸ್ ನಾಟ್ 2 ಪ್ಲಸ್ M3 ಪ್ಲಸ್ ಅಂತ ಕನ್ಸಿಡರ್ ಮಾಡೋಣ. ಡಿವೈಡೆಡ್ ಬೈ Ag ಪ್ಲಸ್ ಪವರ್ 3 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ವಿ ಹ್ಯಾವ್ 3 moles ಆಫ್ Ag ಪ್ಲಸ್. ದೆನ್ ಈ ಸೆಲ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಈ ಸೆಲ್ ಈಸ್ 0.42 ವೋಲ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ದ ಇ ಎಮ್ ಎಫ್ ಆಫ್ ದಿಸ್ ಸೆಲ್ ಈಸ್ ಫೌಂಡ್ ಟು ಬಿ 0.42 ವೋಲ್ಟ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇನ್ ಪ್ಲೇಸ್ ಆಫ್ ಈ ಸೆಲ್ ಲೆಟ್ ಅಸ್ ರೈಟ್ ದ 0.42 ವೋಲ್ಟ್, ದಟ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.0591 ಬೈ ಎನ್ ಇಂಟು ಲಾಗ್ ಆಫ್, ನಮಗೆ ಮೆಟಲ್ ರೆಡ್ಯೂಸ್ ಆಗ್ತಿರೋದು M3 ಪ್ಲಸ್ 3 ಎಲೆಕ್ಟ್ರಾನ್ಸ್ ನ ಯೂಸ್ ಮಾಡಿಕೊಂಡು ಆಕ್ಸಿಡೈಸ್ ಆಗ್ತಾ ಇರೋದು. ಸೊ 0.80 ವೋಲ್ಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕಾನ್ಸಂಟ್ರೇಷನ್ ನಮಗೆ ಸೆಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ಕಾನ್ಸಂಟ್ರೇಷನ್ ವಿಲ್ ಬಿ ಗಿವನ್, ದಟ್ ಈಸ್ 0.0018 ಪರ್ ಮೋಲ್ ಲೀಟರ್ ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಟು ದ Ag ಪ್ಲಸ್ ನಮಗೆ ಎಷ್ಟು ಕೊಟ್ಟಿದ್ದಾರೆ, 0.01
ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆನಾ? ಸೊ ನಾವು 0.42 is equals to E naught cell minus E naught cell minus, ಸೊ ಇಲ್ಲಿ 0.0591. ಸೊ ನಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾ ಇದೆ ನೋಡಿ, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 3 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗ್ತಾ ಇದೆ. ಸೊ ದಟ್ ಇನ್ ಪ್ಲೇಸ್ ಆಫ್ n ಇಫ್ ಯು ಸಬ್ಸ್ಟಿಟ್ಯೂಟ್, ಸೊ ಇಲ್ಲಿ I will substitute E naught cell minus 0.0591 divided by 3 into log of 0.0018 divided by 0.01 whole cube ಅಂತ ಇದೆ. ಅಂದರೆ 0.01 ನ 3 ಟೈಮ್ಸ್ ನಾವು ಕನ್ಸಿಡರ್ ಮಾಡಬೇಕು. 0.01 0.01. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 0.04 ಬರುತ್ತೆ. ಓಕೆ, ಸೊ ಇದನ್ನ ಡಿವೈಡ್ ಮಾಡಿಕೊಂಡು ಓಕೆ ಲಾಗ್ ಆಫ್ ದಿಸ್ ಟರ್ಮ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ವಿ ವಿಲ್ ಗೆಟ್ 0.64 ಬರುತ್ತೆ. ಸೊ 0.42 is equals to E naught cell minus 0.064. ಸೊ E naught cellನ ಮತ್ತೆ ಲೆಫ್ಟ್ ಸೈಡ್ಗೆ ತಗೊಂಡು ಇದನ್ನ ಲೈಕ್ ಈ ವ್ಯಾಲ್ಯೂನ ಲೆಫ್ಟ್ ಸೈಡ್ಗೆ ತಗೊಂಡ್ರೆ E naught cell is equals to ಎರಡು ಟರ್ಮ್ಸು ಆ್ಯಡ್ ಮಾಡ್ತೀವಿ. ಸೊ ವಿ ವಿಲ್ ಗೆಟ್ 0.484 ವೋಲ್ಟ್ ಸಿಗುತ್ತೆ. ಸೊ ದಟ್ E naught cell is equals to ಒನ್ ಮೋರ್ ಫಾರ್ಮುಲಾ ವಿ ಹ್ಯಾವ್, E naught ಕ್ಯಾಥೋಡ್ ಮೈನಸ್ E naught ಆ್ಯನೋಡ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಸೊ ದಟ್ E naught ಆ್ಯನೋಡ್ ಏನಾಗುತ್ತೆ ಆಗ E naught ಕ್ಯಾಥೋಡ್ ಮೈನಸ್ E naught ಸೆಲ್ ಆಗುತ್ತೆ. ಬಿಕಾಸ್ E naught ಸೆಲ್ ನಮಗೆ ವ್ಯಾಲ್ಯೂ ಆಲ್ರೆಡಿ ಗೊತ್ತಿರೋದ್ರಿಂದ ವಿ ಕ್ಯಾನ್ ಈಸಿಲಿ ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂ. ಸೊ E naught ಕ್ಯಾಥೋಡು 0.80 ಮೈನಸ್ E naught ಸೆಲ್ ಬಂದು 0.48. ಈ ನೋಡಿ ಇಲ್ಲಿ E naught ಕ್ಯಾಥೋಡ್ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ E naught cathode is 0.80 minus E naught cell 0.484. Okay, 0.484 is what E naught cell ಆನ್ಸರ್ ಬಂದಿದೆ. ಸೊ ನಾವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 0.32 ವೋಲ್ಟು ಆನ್ಸರು ಸಿಗುತ್ತೆ. 0.32 ವೋಲ್ಟ್. ಸೊ ಈ ಥರ ಸೆಲ್ ರಿಯಾಕ್ಷನ್ಸನ್ನು ಕನ್ಸಿಡರ್ ಮಾಡಿಕೊಂಡು ನರ್ನ್ಸ್ಟ್ ಈಕ್ವೇಷನ್ಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಇನ್ವಾಲ್ವ್ ಆಗ್ತಾ ಇದೆ ಈಕ್ವೇಷನಲ್ಲಿ ಅದನ್ನು ಕನ್ಸಿಡರ್ ಮಾಡಿ ನಾವೇನು ಮಾಡಬೇಕಾಗುತ್ತೆ, ಈ ನಾಟ್ ಸೆಲ್ಲನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫ್ರಮ್ ನರ್ನ್ಸ್ಟ್ ಈಕ್ವೇಷನ್. So how to calculate the equilibrium constant by using Nernst equation. So equilibrium constant is represented by the symbol Kc. Equilibrium constant na Kc anta represent ಮಾಡ್ತೀವಿ. Okay, so ಇಲ್ಲಿ consider a redox reaction. ನೋಡಿ Zn +2 ಆಗಿ 2 ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೋತಾ ಇದೆ ಅಂಡ್ Cu2 ಪ್ಲಸ್ Cu ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, then if we apply equilibrium constant for the above redox reaction, Kc is equals to Zn2 plus by Cu2 plus ಆಗುತ್ತೆ. ಓಕೆ, ಸೊ Kc is equals to what? Zn2 plus divided by Cu2 plus ಅಂತ ಆಗುತ್ತೆ. ಸೊ ಇದಕ್ಕೆ ನಾವು ನರ್ನ್ಸ್ಟ್ ಈಕ್ವೇಷನ್ನ ಅಪ್ಲೈ ಮಾಡಿದ್ರೆ E cell is equals to E naught cell minus 2.303 RT by NF into log of Zn2 plus by Cu2 plus ಅಂತ ಆಗುತ್ತೆ. ಓಕೆ, ಸೊ ಈಗ ಅಟ್ ಈಕ್ವಿಲಿಬ್ರಿಯಮ್ ಅಲ್ಲಿ E cell is equals to 0 ಅಂತ ಕನ್ಸಿಡರ್ ಮಾಡಿದ್ರೆ ಅಟ್ ಈಕ್ವಿಲಿಬ್ರಿಯಮ್ E cell is equals to 0 ಆದರೆ E cell ಪ್ಲೇಸ್ ಅಲ್ಲಿ 0ನ ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ಈಸ್ ಈಕ್ವಲ್ಸ್ ಟು E naught cell minus whole term. ಓಕೆ, ಸೊ ಈಗ ನಾವು E naught ಸೆಲ್ಲನ್ನು ಲೆಫ್ಟ್ ಸೈಡ್ಗೆ ತಗೊಂಡ್ರೆ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ವ್ಯಾಲ್ಯೂ ಇರೋದೇನಾಗುತ್ತೆ ಪ್ಲಸ್ ವ್ಯಾಲ್ಯೂ ಆಗುತ್ತೆ. ದಟ್ ಈಸ್ 2.303 RT by NF ಇಂಟು ಲಾಗ್ ಆಫ್ Zn2 ಪ್ಲಸ್ ಬೈ Cu2 ಪ್ಲಸ್ ಆಯಿತು. ದೆನ್ E naught cell is equals to 2.303 RT by NF ಇಂಟು ಲಾಗ್ Kc. ಸೊ ದಿಸ್ ಟರ್ಮ್ಸ್ ಇದೆ ಅಲ್ವಾ, ಇದನ್ನ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಟರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ವೆರ್ Kc ಇಸ್ ವಾಟ್? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್.
ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈಗ ಇನ್ ಪ್ಲೇಸ್ ಆಫ್ ದಿಸ್ ಆಕ್ಸಿಡೈಸ್ಡ್ ಸ್ಟೇಟ್ ಮತ್ತೆ ರೆಡ್ಯೂಸ್ಡ್ ಸ್ಟೇಟ್ ಪ್ಲೇಸ್ ಅಲ್ಲಿ ಏನ್ ಮಾಡಿದ್ವಿ, ಲಾಗ್ ಕೆ ಸಿ ನ ರೆಪ್ರೆಸೆಂಟ್ ಮಾಡಿದ್ವಿ. ದೆನ್ ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು 0.059 by n into log kc ಆಗುತ್ತೆ. ಇಫ್ ಯು ಸಬ್ಸ್ಟಿಟ್ಯೂಟ್ r ವ್ಯಾಲ್ಯೂ, t ವ್ಯಾಲ್ಯೂ ಅಂಡ್ f ವ್ಯಾಲ್ಯೂ, we will get what this equation. Then log kc ಏನಾಯ್ತಾಗ log kc is equals to ಲೆಫ್ಟ್ ಸೈಡ್ ತಗೊಂಡ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇ ನಾಟ್ ಸೆಲ್ ಇಂಟು ಎನ್ ಡಿವೈಡೆಡ್ ಬೈ 0.0591 ಅಂತ ಆಗುತ್ತೆ. ಓಕೆ, ಸೊ ಲಾಗ್ ಕೆ ಸಿ ಈ ಟರ್ಮ್ ಆಯ್ತು. ಸೊ ಈ ತರ ಬೈ ಯೂಸಿಂಗ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ನರ್ನ್ಸ್ಟ್ ಈಕ್ವೇಶನ್ ಯಾವ ರೀತಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ಕೋರಿಲೇಟ್ ಆಗುತ್ತೆ ಅದನ್ನು ನಾವು ನೋಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ದಟ್ ಇಲ್ಲಿ ನಮ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಯು ಆರ್ ಸಪ್ಲೈಡ್ ವಿತ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್, ದಟ್ ಈಸ್ ಕಾಪರ್ ರಾಡ್, ಜಿಂಕ್ ರಾಡ್, ಸಾಲ್ಟ್ ಬ್ರಿಡ್ಜ್, 2 glass beakers, a piece of wire, 1 molar copper sulfate solution, 1 molar zinc sulfate solution. Represent the cell made using the above materials. ಸೊ ಈಗ ಕೊಟ್ಟಿರುವಂತ ಫಾಲೋಯಿಂಗ್ ಸಬ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ದಟ್ ಸಬ್ಸ್ಟೆನ್ಸಸ್ ನಾವೇನಂತ ಏನು ಬರಿಬೇಕು, ಎ ಕ್ವಶನ್ ಏನಿದೆ, ರೆಪ್ರೆಸೆಂಟ್ ದ ಸೆಲ್ ಮೇಡ್ ಯೂಸಿಂಗ್ ದ ಅಬೋವ್ ಮೆಟೀರಿಯಲ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಏನೇನ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ನಮ್ಗೆ, 2 glass beakers ಅನ್ನ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ 2 glass beakers. ಓಕೆನಾ, ಒಂದು ಕಾಪರ್ ರಾಡ್ ಅಂತ ಹೇಳ್ತಿದ್ದಾರೆ. ಸೊ ನಾನು ಲೆಫ್ಟ್ ಸೈಡ್ ಕಾಪರ್ ರಾಡ್ ಅನ್ನ ತಗೊಳ್ತೀನಿ ಅಂಡ್ ಇಲ್ಲಿ 1 molar ಕಾಪರ್ ಸಲ್ಫೇಟ್ ಅಂತ ಹೇಳಿರೋದ್ರಿಂದ ಅಂಡ್ ಇನ್ನೊಂದ್ ಕಡೆ ಐ ವಿಲ್ ರೈಟ್ ಅನದರ್ ರಾಡ್. ಓಕೆ, ಸೊ ರೈಟ್ ಸೈಡ್ ಅಲ್ಲಿ ಕಾಪರ್ ತಗೋತೀನಿ, ಲೆಫ್ಟ್ ಸೈಡ್ ಅಲ್ಲಿ ಜಿಂಕ್ ತಗೋತೀನಿ. ಸೊ ಬೋತ್ ದ ರಾಡ್ಸ್ ಆರ್ dipped in 1 molar concentration of respective solutions. So this is zinc sulfate solution and this is copper sulfate solution. ಜಿಂಕ್ ಸಲ್ಫೇಟ್ ಮತ್ತೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿರ್ತಾರೆ ಈ ರಾಡ್ಸ್ ಅನ್ನ ಅಂಡ್ ಬೋತ್ ದ ರಾಡ್ಸ್ ಆರ್ ಕನೆಕ್ಟೆಡ್ ಬೈ ಎ ವೈರ್. ಸೊ ಒಂದು ಪೀಸ್ ಆಫ್ ವೈರ್ ಮುಖಾಂತರ ಕನೆಕ್ಟ್ ಮಾಡಿರ್ತಾರೆ ಅಂಡ್ ದೀಸ್ ಸೊಲ್ಯೂಷನ್ಸ್ ಆರ್ ಕನೆಕ್ಟೆಡ್ ಬೈ ಎ ಸಾಲ್ಟ್ ಬ್ರಿಡ್ಜ್. ಓಕೆ, ಸೊ ಇದನ್ನ ಸಾಲ್ಟ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟುನು ಅಕಾರ್ಡಿಂಗ್ ಟು ಏನು ಸಬ್ಸ್ಟೆನ್ಸಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಒಂದು ಸೆಲ್ ಸೆಟಪ್. ಸೊ ಈಗ ಈ ಸೆಟಪ್ ಸೆಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಬರೀಬಹುದು ಅಂತ ಅಂದ್ರೆ, ಆನೋಡಿಕ್ ಟರ್ಮ್ ನ ನಾವು ಯಾವಾಗ್ಲೂ ಲೆಫ್ಟ್ ಸೈಡ್ ಅಲ್ಲಿ ಬರೀತೀವಿ. ಆನೋಡ್ ರಾಡ್ ಮತ್ತೆ ಆನೋಡಿಕ್ ಸೊಲ್ಯೂಷನ್ ಮತ್ತೆ ಸಾಲ್ಟ್ ಬ್ರಿಡ್ಜ್, ದೆನ್ ಕ್ಯಾಥೋಡ್ ಮೆಟಲ್ ಅಯಾನ್ ಮತ್ತೆ ಕ್ಯಾಥೋಡ್ ರಾಡ್ ಯಾವ್ದಿದೆ ಅದನ್ನ. ಸೊ ಈಗ ಇಲ್ಲಿ Zn2+, ಸೊ ಆನೋಡ್ ಅಂಡ್ ಸಾಲ್ಟ್ ಬ್ರಿಡ್ಜ್ 2 ಸಾಲ್ಟ್ ಬ್ರಿಡ್ಜ್ ರೆಪ್ರೆಸೆಂಟ್ ಮಾಡುತ್ತೆ. Cu2+ ಅಥವಾ Cu ನಮ್ಗೆ ರೈಟ್ ಸೈಡ್ ಅಲ್ಲಿ ಏನ್ ರೆಪ್ರೆಸೆಂಟ್ ಮಾಡಿದೀವಿ ಅದನ್ನ ನಾವು ಕ್ಯಾಥೋಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ ಬಿ ಏನ್ ಹೇಳಿದ್ದಾರೆ, ರೈಟ್ ದ ನರ್ನ್ಸ್ಟ್ ಈಕ್ವೇಶನ್ ಫಾರ್ ದ ಅಬೋವ್ ಸೆಲ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಕೊಟ್ಟಿರೋಂತ ಬೇಸ್ಡ್ ಆನ್ ಅಬೋವ್ ಸೆಲ್ಗೆ ನರ್ನ್ಸ್ಟ್ ಈಕ್ವೇಶನ್ ಅನ್ನ ಬರಿ ಅಂತ ಹೇಳ್ತಿದ್ದಾರೆ. ಸೊ ದಟ್ ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು 2.303 RT by NF into log of. ಸೊ ನಮ್ಗೆ ಆನೋಡ್ ಸೈಡ್ ಅಲ್ಲಿ ರೆಡ್ಯೂಸ್ಡ್ ಅಯಾನ್ ಯಾವ್ದಿರುತ್ತೆ ಅದನ್ನ ನಾವು ನ್ಯೂಮರೇಟರ್ ಅಲ್ಲಿ ಬರೀಬೇಕು. ಕ್ಯಾಥೋಡ್ ಸೈಡ್ ಅಲ್ಲಿ ನಮ್ಗೇನು ಮೆಟಲ್ ಅಯಾನ್ ಇರುತ್ತೆ ಅದನ್ನ ನಾವು ಡಿನಾಮಿನೇಟರ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ನ್ಯೂಮರೇಟರ್ ಅಲ್ಲಿ Zn2+ ಆನೋಡಿಕ್ ಅಯಾನ್ ಅನ್ನ ಬರ್ತಿದ್ದೀನಿ, ಡಿವೈಡೆಡ್ ಬೈ ಕ್ಯಾಥೋಡಿಕ್ ಅಯಾನ್ Cu2+ ಅನ್ನ ಡಿನಾಮಿನೇಟರ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ದಟ್ ದಿಸ್ ಇಸ್ ದ ಇ ನಾಟ್ ಸೆಲ್ ಎಕ್ಸ್ಪ್ರೆಷನ್ ವಿಚ್ ಇಸ್ ಕಾಲ್ಡ್ ಆಸ್ ಎ ನರ್ನ್ಸ್ಟ್ ಈಕ್ವೇಶನ್ ಫಾರ್ ದ ಅಬೋವ್ ಸೆಲ್. ಸೊ ನೆಕ್ಸ್ಟ್ ಸೇಮ್ ಸೆಟಪ್ ಅಲ್ಲೇ ಇನ್ನೊಂದು ಕ್ವಶನ್ ಏನ್ ಹೇಳಿದ್ದಾರೆ ಅಂದ್ರೆ, calculate the standard EMF of the cell. Okay, calculate the standard EMF of the cell if E naught Zn2+ or Zn is 0.76 volt minus 0.76 volt and E naught Cu2+ or Cu is equals to plus 0.34 volt ಅಂತ ಕೊಟ್ಟಿದ್ದಾರೆ. ಸೊ E naught of Zn2+ or Zn or E naught of Cu2+ or Cu ನಮ್ಗೆ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಪೊಟೆನ್ಶಿಯಲ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಸ್ಟ್ಯಾಂಡರ್ಡ್ ಪೊಟೆನ್ಶಿಯಲ್ ವ್ಯಾಲ್ಯೂಸ್ ಇನ್ ದ ಸೆನ್ಸ್ ವಾಟ್, ಇ ನಾಟ್ ಕ್ಯಾಥೋಡ್ ಮತ್ತೆ ಇ ನಾಟ್ ಆನೋಡ್ ವ್ಯಾಲ್ಯೂಸ್ ನ ಕೊಟ್ಟಿದ್ದಾರೆ. ಸೊ ಈಗ ಕೊಟ್ಟಿರುವಂತ ಬೇಸ್ಡ್ ಆನ್ ಗಿವನ್ ಡೇಟಾ ವಿ ನೋ ದ ಫಾರ್ಮುಲಾ, ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆನೋಡ್. ಕರೆಕ್ಟಾ, ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆನೋಡ್ ಒಂದು ಫಾರ್ಮುಲಾ ಇದೆ.
ಸೊ ಈಗ ಇ ನಾಟ್ ಕ್ಯಾಥೋಡ್ ಯಾವುದು, ನಮಗೆ ಕ್ಯಾಥೋಡು Cu2+ ಆರ್ Cu ಇರೋದ್ರಿಂದ ಸೊ ನಾನು ಏನು ಬರ್ಕೋತೀನಿ, ಇ ನಾಟ್ ಕ್ಯಾಥೋಡ್ ವ್ಯಾಲ್ಯೂ 0.34 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ 0.34 ವೋಲ್ಟ್. ಓಕೆನಾ. ಸೊ ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು 0.34 ಮೈನಸ್ ಇ ನಾಟ್ ಆನೋಡು ಮೈನಸ್ ಆಫ್ 0.76 ಕೊಟ್ಟಿದ್ದಾರೆ, ಮೈನಸ್ ಆಫ್ 0.76. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 0.34 ಪ್ಲಸ್ 0.76 ಆದರೆ ಇವೆರಡನ್ನು ಆ್ಯಡ್ ಮಾಡಿದಾಗ ಓಕೆ 0.34 ಮೈನಸ್ ಇಂಟು ಮೈನಸ್ ಪ್ಲಸ್ 0.76 ಎಷ್ಟಾಗುತ್ತೆ, 6 4 10, 6 plus 4 is 10, 7 plus 3 is 10, 11 and here 1.10 ವೋಲ್ಟ್ ನಮಗೆ ಆನ್ಸರು ಸಿಗುತ್ತೆ. ಓಕೆ, ಸೊ ಇಲ್ಲಿ ರಾಂಗ್ ಬಂದಿದೆ ಬಿಕಾಸ್ ಇಲ್ಲಿ ನಾವು ಮೈನಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಬಟ್ ನಮಗೆ ಕ್ವಶನ್ ಅಲ್ಲಿ ಆನೋಡ್ ಇ ನಾಟ್ ಆನೋಡ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಮೈನಸ್ 0.76 ಅಂಡ್ ಕ್ಯಾಥೋಡು ವಿ ಆರ್ ಹ್ಯಾವಿಂಗ್ ದ ವ್ಯಾಲ್ಯೂ 0.34 ವೋಲ್ಟ್ ಕೊಟ್ಟಿರೋದ್ರಿಂದ ನಮಗೆ ಆನ್ಸರು 1.10 ವೋಲ್ಟ್ ಸಿಗುತ್ತೆ. ನೆಕ್ಸ್ಟ್, ಫೈಂಡ್ ದ ವ್ಯಾಲ್ಯೂ ಆಫ್ KC ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ ದ ಡೇನಿಯಲ್ ಸೆಲ್ ಅಟ್ 298 ಕೆಲ್ವಿನ್ ಅಂತ ಹೇಳಿದ್ದಾರೆ. ಸೊ ಡೇನಿಯಲ್ ಸೆಲ್ ಅಲ್ಲಿ ನಾವು KC ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ದರ್ ಆಸ್ಕಿಂಗ್. ಸೊ ಈಗ ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ರೈಟ್ ಅಂದರೆ ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್, ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್ ಅಂತ ತಗೊಂಡಾಗ ಸೊ ಆಸ್ ಪರ್ ದ ಪ್ರೀವಿಯಸ್ ಕ್ವಶನ್ ಡೇಟಾ, ಸೊ ನೋಡಿ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಬಂದಿದೆ. 0.34 ಮೈನಸ್ ಆಫ್ ಮೈನಸ್ 0.76 ಮಾಡಿದಾಗ ನಮಗೆ 1.10 ವೋಲ್ಟು ಇ ನಾಟ್ ಸೆಲ್ ವ್ಯಾಲ್ಯೂ ಬರುತ್ತೆ. ಸೊ ಈಗ ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು 0.0591 ಬೈ ಎನ್ ಇಂಟು ಲಾಗ್ KC. ಸೊ ಇದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಿರೋ ಫಾರ್ಮುಲಾ. ಓಕೆನಾ. ಸೊ ಈಗ ನಾವು ಇಲ್ಲೇನು ಫೈಂಡ್ ಔಟ್ ಮಾಡಬೇಕು, KC ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇ ನಾಟ್ ಸೆಲ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, 1.10 ವೋಲ್ಟು ಈಸ್ ಈಕ್ವಲ್ಸ್ ಟು 0.0559 ಬೈ ಎನ್ ಇಂಟು ಲಾಗ್ KC. ಸೊ ದೆನ್ ಅಗೈನ್ ಎನ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ಬೋತ್ ಆಕ್ಸಿಡೈಸ್ಡ್ ಆಸ್ ವೆಲ್ ಆಸ್ ರೆಡ್ಯೂಸ್ಡ್ ಸ್ಟೇಟಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ 2. ಸೊ ಈಗ ಎನ್ ಪ್ಲೇಸಲ್ಲಿ ಏನಾಗುತ್ತೆ, ಎನ್ ಇಸ್ ಈಕ್ವಲ್ಸ್ ಟು 2 ಆಗುತ್ತೆ. ಸೊ ಸೇಮ್ ಎನ್ ಪ್ಲೇಸಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡಿ ಲಾಗ್ KC ಅಂತ ತಗೋತೀವಿ. ಓಕೆ, ಸೊ ದೆನ್ ಲೇಟರ್ ಲಾಗ್ KC ಅಂತ ತಗೊಂಡಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1.10 ಇಂಟು 2 ಇಸ್ ಈಕ್ವಲ್ಸ್ ಟು 0.059 ಲಾಗ್ KC ಅಂತ ಆಯಿತು. ಓಕೆ, ಸೊ ದಟ್ ಈಗ 2 zeros are 0, 2 ones are 2, 2 ones are 2, 2.20 is equals to 0.059 log KC. ಸೊ ಹಾಗಿದ್ರೆ ಲಾಗ್ KC ಏನಾಯಿತು, ನೆಕ್ಸ್ಟು ಲಾಗ್ KC is equals to 2.20 by 0.0591 ಅಂತ ಆಯಿತು. ಆಯಿತಾ, ಇವೆರಡನ್ನು ಡಿವೈಡ್ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಲಾಗ್ KC is equals to ಏನು ಆನ್ಸರ್ ಬರುತ್ತೆ ಅದನ್ನು ಯು ಕ್ಯಾನ್ ಕನ್ಸಿಡರ್ ಆಸ್ ವಾಟ್, ಲಾಗ್ KC. ಮತ್ತೆ ಬರೀ KC ಬೇಕು ಅಂತ ಅಂದರೆ KC ಅಂತ ತಗೊಂಡಾಗ ಸೊ ಲಾಗ್ ಏನಾಗುತ್ತೆ, ರೈಟ್ ಸೈಡ್ ಬಂದಾಗ ಆಂಟಿ ಲಾಗ್ ಆಫ್ ನಿಮ್ಗೆ ಇಲ್ಲೇನು ಆ ವ್ಯಾಲ್ಯೂ ಬಂದಿರುತ್ತೆ ಅದಕ್ಕೆ ಆಂಟಿ ಲಾಗನ್ನು ಫೈಂಡ್ ಔಟ್ ಮಾಡಿ ಬರೆದ್ರೆ ದಟ್ ಈಸ್ ದ KC ವ್ಯಾಲ್ಯೂ. ಸೊ ಈ ರೀತಿ ಬೈ ಟೇಕಿಂಗ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಕ್ವೇಶನ್ which is included the Nernst equation, we can calculate the KC value. Next we have electrochemical cell and Gibbs free energy. Okay, electrochemical cell and Gibbs free energy. The free energy of a cell reaction is related to the cell potential as. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ ಮತ್ತು ಗಿಬ್ಸ್ ಫ್ರೀ ಎನರ್ಜಿ ಎರಡರದ್ದು ಯಾವ ರೀತಿ ರಿಲೇಷನ್ ಇದೆ, ಯಾವ ರೀತಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಇದೆ. ಸೊ ದ ಫ್ರೀ ಎನರ್ಜಿ ಆಫ್ ಎ ಸೆಲ್ ರಿಯಾಕ್ಷನನ್ನು ನಾವು ಸೆಲ್ ಪೊಟೆನ್ಷಿಯಲ್ ಟರ್ಮಲ್ಲಿ ಯಾವ ಥರ ಬರಿತೀವಿ ಅಂದರೆ ಡೆಲ್ಟಾ G is equals to minus NFE ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ವೇರ್ minus N is the number of electrons involved, F is the Faraday constant, E is the electrode potential. ಓಕೆ, ಸೊ E ಅಂದರೆ ಏನು, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ತಗೋತೀವಿ. ಡೆಲ್ಟಾ G is the Gibbs free energy. Okay, delta G is what?
ಗಿಬ್ಸ್ ಫ್ರೀ ಎನರ್ಜಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ವೇರ್ ಡೆಲ್ಟಾ ಜಿ ಇಸ್ ದ ಫ್ರೀ ಎನರ್ಜಿ ಚೇಂಜ್. ಇನ್ ಸ್ಟ್ಯಾಂಡರ್ಡ್ ಸ್ಟೇಟ್ ದ ರಿಯಾಕ್ಷನ್ ಈಸ್ ಗಿವನ್ ಆಸ್. ಸೊ ಇನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಅನ್ನ ತಗೊಂಡಾಗ, ಸೊ ವಾಟ್ ಹ್ಯಾಪನ್ಸ್, ಡೆಲ್ಟಾ ಜಿ ನಾಟ್ ಈಕ್ವಲ್ಸ್ ಮೈನಸ್ ಎನ್ ಎಫ್ ಇ ನಾಟ್ ಅಂತ ಆಗುತ್ತೆ. ಓಕೆ, ಸೊ ಡೆಲ್ಟಾ ಜಿ ನಾಟ್ ಏನಾಗುತ್ತೆ, is equals to minus nf e naught. So that will become equation 2. So but e naught ಏನಾಗುತ್ತೆ ಅಂದ್ರೆ ಅಲ್ಲಿ e naught is equals to 2.303 rt by nf into log k ಅಂತ ಆಗುತ್ತೆ. ಓಕೆ, ಇ ನಾಟ್ ಏನಾಯ್ತು, ಸೊ ದಿಸ್ ಇಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ಮುಲಾ ಇ ನಾಟ್. ಸೊ ಈ ಎಕ್ಸ್ಪ್ರೆಷನ್ ಅಲ್ಲಿ ಇ ನಾಟ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇ ನಾಟ್ ಸೆಲ್ ಇಸ್ ಈಕ್ವಲ್ಸ್ ಟು 2.303 ಆರ್ ಟಿ ಬೈ ಎನ್ ಎಫ್ ಇಂಟು ಲಾಗ್ ಕೆ ಅಂತ ನಮ್ಗೆ ಆಲ್ರೆಡಿ ಎಕ್ಸ್ಪ್ರೆಷನ್ ಗೊತ್ತಿದೆ. ದೆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಇ ನಾಟ್ ಇನ್ ಈಕ್ವೇಶನ್ 2. ಸೊ ಈಕ್ವೇಶನ್ 2 ಅಲ್ಲಿ ನಾವು ವ್ಯಾಲ್ಯೂನ ನೋಡಿ, ಇಲ್ಲಿ ಇ ನಾಟ್ ಪ್ಲೇಸ್ ಅಲ್ಲಿ ಈ ಇ ನಾಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಎನ್ ಇಂಟು ಎಫ್ ಇಂಟು 2.303 ಆರ್ ಟಿ ಬೈ ಎನ್ ಎಫ್ ಇಂಟು ಲಾಗ್ ಕೆ ಅಂತ ಆಗುತ್ತೆ. ಸೊ ಅವಾಗ ಎನ್ ಎಫ್ ಗೆಟ್ಸ್ ಕ್ಯಾನ್ಸಲ್, ಎನ್ ಎಫ್ ಕ್ಯಾನ್ಸಲ್ ಆಗುತ್ತೆ. ದೆನ್ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ಸ್ ಟು ಮೈನಸ್ 2.303 ಆರ್ ಟಿ ಲಾಗ್ ಕೆ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಗಿಬ್ಸ್ ಫ್ರೀ ಎನರ್ಜಿ ಮತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. Okay, next, conductance of electrolytic solutions. Conductance of electrolytic solutions ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ಅದರಲ್ಲಿ ಓಮ್ಸ್ ಲಾ ಅಂತ ಬರುತ್ತೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್, ಓಮ್ಸ್ ಲಾ. ಸೊ ಓಮ್ಸ್ ಲಾ ಸ್ಟೇಟ್ಸ್ ದಟ್ the strength of the current current flowing conductor is directly proportional to the potential difference V applied across the conductor and is inversely proportional to the resistance of the conductor. ಸೊ ಓಮ್ಸ್ ಲಾ ಏನ್ ಸ್ಟೇಟ್ ಮಾಡುತ್ತೆ ಅಂದ್ರೆ, ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ನ ತಗೊಂಡ್ರೆ, ಸೊ ಫಸ್ಟ್ ಆಫ್ ಆಲ್ ವಾಟ್ ಡು ಯು ಮೀನ್ ಬೈ ಕಂಡಕ್ಟರ್? ಸೊ ದ ಸಬ್ಸ್ಟೆನ್ಸಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಐದರ್ ಇನ್ ದ ಮಾಲ್ಟನ್ ಸ್ಟೇಟ್ ಆರ್ ಎಕ್ವಿಯಸ್ ಸೊಲ್ಯೂಷನ್ ಸ್ಟೇಟ್. ಓಕೆ, ಕಂಡಕ್ಟರ್ಸ್ ಯಾವ ಸಬ್ಸ್ಟೆನ್ಸಸ್ ತನ್ನ ಮುಖಾಂತರ ಎಲೆಕ್ಟ್ರಿಸಿಟಿನ ಹಾದು ಹೋಗೋದಕ್ಕೆ ಅಲೋ ಮಾಡುತ್ತೆ, ಆ ಸಬ್ಸ್ಟೆನ್ಸ್ ನ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಈ ಓಮ್ಸ್ ಲಾನ ಬೈ ಕನ್ಸಿಡರಿಂಗ್ ಕಂಡಕ್ಟರ್ಸ್ ನ ಕನ್ಸಿಡರ್ ಮಾಡಿಕೊಂಡು ಓಮ್ಸ್ ಲಾನ ಎಕ್ಸ್ಪ್ರೆಸ್ ಮಾಡ್ತೀವಿ ಇಲ್ಲಿ. ಸೊ ಓಮ್ಸ್ ಲಾ ಸ್ಟೇಟ್ಸ್ ದಟ್ ಸ್ಟ್ರೆಂತ್ ಆಫ್ ದ ಕರೆಂಟ್ ಫ್ಲೋಯಿಂಗ್ ಕಂಡಕ್ಟರ್. ಸೊ ಒಂದು ಕಂಡಕ್ಟರ್ ನ ಸ್ಟ್ರೆಂತ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂದ್ರೆ, ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ which is applied across the conductor and inversely proportional to the resistance of the conductor. ಸೊ ಒಂದು ಕಂಡಕ್ಟರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರು ಡೈರೆಕ್ಟ್ ಆಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಚ್ ಈಸ್ ಅಪ್ಲೈಡ್ ಅಕ್ರಾಸ್ ದ ಕಂಡಕ್ಟರ್ಗೆ ಪ್ರಪೋರ್ಷನಲ್ ಆದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್, ಆ ಕಂಡಕ್ಟರ್ನ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಓಮ್ಸ್ ಲಾದಲ್ಲಿ. ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೋಡಿ, ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಂತ ಹೇಳ್ತಾರೆ. ಓಕೆ, ಐ ಕರೆಂಟ್ ಕ್ಯಾರಿಯಿಂಗ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಿ ಆದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್, ಆರ್ಗೆ ಇನ್ವರ್ಸ್ ಆಗಿ ಪ್ರಪೋರ್ಷನಲ್ ಆಗುತ್ತೆ ಅಂತ ಹೇಳ್ತಾರೆ. So the mathematical expression is I is equals to V by R, where V is potential difference and R is resistance ಅಂತ ನಾವು ಕರಿತೀವಿ. Next, what do you mean by resistance? So resistance is represented by the symbol R. So capital R ಅಲ್ಲಿ ನಾವು resistance ನ represent ಮಾಡ್ತೀವಿ. It is the measure of obstruction to the flow of current. So resistance ಅಂದ್ರೆ ಏನು? It is the measure of the obstruction to the flow of current ನ resistance ಅಂತ ಕರಿತೀವಿ. The resistance of any conductor is proportional to the length L. ಸೊ ಒಂದು ಯಾವ್ದಾದ್ರೂ ಒಂದು ಕಂಡಕ್ಟರ್ದು ರೆಸಿಸ್ಟೆನ್ಸ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗುತ್ತೆ ಅಂದ್ರೆ, ಆ
ಕಂಡಕ್ಟರ್ನ ಲೆಂತ್ ಎಲ್ ಆ್ಯಂಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲ್ ಬೈ ಎ. ಸೊ ವೇರ್ ಎಲ್ ಸ್ಮಾಲ್ ಎಲ್ ಈಸ್ ಲೆಂತ್ ಆಫ್ ದ ಕಂಡಕ್ಟರ್, ಎ ಈಸ್ ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ಸೊ ಈಗ ನಾವಿಲ್ಲಿ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ರಿಮೂವ್ ಮಾಡಿದ್ರೆ ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ ಅಂತ ಆಗುತ್ತೆ. ಓಕೆ, ಸೊ ರೋ ಇಂಟು ಎಲ್ ಬೈ ಎ ವೇರ್ ರೋ ಈಸ್ ನಥಿಂಗ್ ಬಟ್, ಸೊ ರೋ ಅಂತ ಅಂದ್ರೆ ಕ್ಯಾಪಿಟಲ್ ಆರ್ ಇಂಟು ಎಲ್ ಬೈ ಎ ಬೈ ಎಲ್ ಅಂತ. ಓಕೆ, ಸೊ ರೋ ಈಸ್ ನಥಿಂಗ್ ಬಟ್ ವಾಟ್, ಕ್ಯಾಪಿಟಲ್ ಆರ್ ಇಂಟು ಎ ಬೈ ಎಲ್ ವೇರ್ ರೋ ಈಸ್ ದ ರೆಸಿಸ್ಟಿವಿಟಿ. ಸೊ ರೋ ಅಂದ್ರೆ ಏನು, ರೆಸಿಸ್ಟಿವಿಟಿ ಅಂತ ಹೇಳ್ತೀವಿ. ಸೊ ಯು ಶುಡ್ ನೋ ದ ರೆಸಿಸ್ಟೆನ್ಸ್ ಅಂದ್ರೆ ಏನು. ಇಟ್ ಈಸ್ ದ resistance of any conductor is directly proportional to the length of the conductor and inversely proportional to the area of cross section ಆಗಿರುತ್ತೆ. ಸೊ ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ ಅಂತ ಹೇಳ್ತೀವಿ. ರೋ ಅಂತ ಅಂದ್ರೆ ರೆಸಿಸ್ಟಿವಿಟಿ. ಸೊ ರೆಸಿಸ್ಟಿವಿಟಿ ಆಫ್ ದ ಕಂಡಕ್ಟರ್. ಸೊ ದೆನ್ ಹಾಗಾಗಿ ವಾಟ್ ಈಸ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಸೊ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್ ಅಂತ ಕರಿತೀವಿ. ಓಕೆ, ಸೊ ಓಮ್ ಇಸ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್. In words we will represent it as what, OHM. OHM is ohm ಅಂತ ಕರಿತೀವಿ. Next, specific resistance is the resistance of a conductor of unit length and unit area of cross section. So ಹಾಗಿದ್ರೆ resistance ಅಲ್ಲಿ we have next one specific resistance ಅಂತ ಇದೆ. What is specific resistance? Specific resistance is the resistance of a conductor of unit length and unit area of cross section. So ಒಂದು resistance, ಈಗ ಫಸ್ಟ್ ನಮಗೆ resistance ಅಂದ್ರೆ ಏನು ಅಂತ ಗೊತ್ತಾಯ್ತು. resistance ಅಂದ್ರೆ ಏನು, it is nothing but the length of the conductor ಮತ್ತೆ area of cross section of that conductor ಏನಿರುತ್ತೆ, ಸೊ ಅದನ್ನ ನಾವು resistance ಅಂತ ಹೇಳಿದ್ವಿ. ಸೊ ಹಾಗಿದ್ರೆ what is the meaning of specific resistance? Specific resistance is the resistance of a conductor which is having the unit length and unit area of cross section. ಒಂದು particular length ಇರುತ್ತೆ and particular unit area of cross section ಇರುವಂತ substances we call it as the unit of specific resistance is ohm centimeter. So resistance the unit to ohm ಅಂತ ಕರಿತೀವಿ. Okay, so in words ಓ, ಸೊ ಅದೇ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಯೂನಿಟ್ ಏನಿರುತ್ತೆ, ಓಮ್ ಸೆಂಟಿಮೀಟರ್ ಇರುತ್ತೆ. ಓಕೆ, ಓಮ್ ಸೆಂಟಿಮೀಟರ್, ಓಮ್ OHM, ಓಮ್ ಸೆಂಟಿಮೀಟರ್ is the unit for specific resistance. Next we have conductance. So conductance ಅಂದ್ರೆ ಏನು ಹಾಗಿದ್ರೆ, so conductance is denoted by the symbol capital C. Okay, so conductance is denoted by the symbol what, capital C ಇಂದ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಕಂಡಕ್ಟೆನ್ಸ್ ಅಂದ್ರೆ ಏನು, ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ and it implies the ease with which the current flows through the conductor. So ನಮಗೆ ಕಂಡಕ್ಟೆನ್ಸ್ ಅಂದ್ರೆ ಏನು, it is the reciprocal of the resistance. So it is represented by capital C is equals to 1 by R ಅಂತ represent ಮಾಡ್ತೀವಿ. capital C is equals to 1 by R ಅಂತ represent ಮಾಡ್ತೀವಿ. its unit is, ಸೊ ಕಂಡಕ್ಟೆನ್ಸ್ ಯೂನಿಟ್ ಏನಾಗುತ್ತೆ, ಸೊ ಕಂಡಕ್ಟೆನ್ಸ್ ಯೂನಿಟ್ ಇಸ್ ಪರ್ ಓಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಪರ್ ಓಮ್ ಅಂತ ಕರಿತೀವಿ. ಸೊ ಆರ್ ಸೈಮನ್ ಅಂತ ಕರಿತೀವಿ. ಸೊ ಓಮ್, ಸೊ ಪರ್ ಓಮನ್ನ ನಾವು ಈ ತರ ಬರಿತೀವಿ, ಅಥವಾ ಸೈಮನ್. ಪರ್ ಓಮನ್ನ ವಿ ಕ್ಯಾನ್ ಆಲ್ಸೋ ರಿಟರ್ನ್ ಇನ್ ಟರ್ಮ್ಸ್ ಆಫ್ ವಾಟ್, ಸೈಮನ್. ಸಿ ನಿಮ್ಗೆ ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಯೂನಿಟ್ ಅಂದ್ರೆ ಯೂನಿಟ್ ಏನಾಗಿರುತ್ತೆ, ದೆನ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸು ಅದ್ರ SI ಯೂನಿಟ್ ಏನಾಯ್ತು, ಮತ್ತೆ ಕಂಡಕ್ಟೆನ್ಸು ಅದ್ರ ಯೂನಿಟ್. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ಗೆ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಪರ್ ಓಮ್ ಇಸ್ ದ ಯೂನಿಟ್ ಫಾರ್ ವಾಟ್, ಕಂಡಕ್ಟೆನ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸೊ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಯ್ತು, ನೆಕ್ಸ್ಟ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್.
ಸೊ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆರ್ we call it as specific conductivity ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ ಕೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ ಈಸ್ ದ ಕಂಡಕ್ಟೆನ್ಸ್ ಆಫ್ ಎ ಕಂಡಕ್ಟರ್. It is what? Conductance of a conductor of unit length and unit area of cross section. So specific conductance ಅಂದ್ರೆ ಏನು? ಒಂದು ಕಂಡಕ್ಟರ್ನ ಕಂಡಕ್ಟೆನ್ಸ್ ಪ್ರಾಪರ್ಟಿ ಏನಿದೆ, which is having the unit length and unit area of cross section. So that property is called as specific conductance ಅಂತ ಹೇಳ್ತೀವಿ. It is denoted by the symbol K. Okay, so K is equals to C into L by A ಅಂತ represent ಮಾಡ್ತೀವಿ. K is equals to C into L by A, where L is the length, A is the area of cross section. K is the specific conductance, C is the conductance. Okay, so conductance of a conductor we call it as. So unit bandu per ohm per centimeter. Okay, so unit bandu per ohm per centimeter is the SI unit of specific conductance ಆಗಿರುತ್ತೆ. ನೋಡಿ, specific conductance to definition plus unit. ದ ಮೇ ಆಸ್ಟ್ ಫಾರ್ 2 ಮಾರ್ಕ್ಗೆ ಅವರು ಕೇಳೋ ಚಾನ್ಸಸ್ ಇರುತ್ತೆ, ಡೆಫಿನೇಷನ್ ಮತ್ತೆ ಯೂನಿಟ್. ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡ್ ಒನ್, ಟೈಪ್ ಆಫ್ ಕಂಡಕ್ಟೆನ್ಸ್. ಫಸ್ಟ್ ಒನ್ ಈಸ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. Then second one is equivalent conductance. Second one is what? Equivalent conductance anta tagolteve, which is represented by as lambda. So it is equivalent conductance is represented as what? Lambda anta represent ಮಾಡ್ತೀವಿ. It is the, so ಹಾಗಿದ್ರೆ what is the meaning of equivalent conductance? It is the conducting power of all the ions produced by dissolving 1 gram equivalent of an electrolyte in the solution. So equivalent conductance andre enu? It is the conducting power of all the ions produced by dissolving 1 gram equivalent of an electrolyte in the solution. ಒಂದು ಸೊಲ್ಯೂಷನ್ ಅಲ್ಲಿ 1 ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಆಫ್ ಎಲೆಕ್ಟ್ರೋಲೈಟ್ ಅನ್ನ ಡಿಸಾಲ್ವ್ ಮಾಡಿದಾಗ ಸೊ ಎಷ್ಟು ಕಂಡಕ್ಟಿವಿಟಿ, ಎಷ್ಟು ಕಂಡಕ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ ಆ ಸೊಲ್ಯೂಷನ್ ಅಲ್ಲಿ. ಓಕೆ, ಸೊ ಎಷ್ಟು ಕಂಡಕ್ಟೆನ್ಸ್ ಆರ್ ಎಷ್ಟು ಎಲೆಕ್ಟ್ರಿಸಿಟಿ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸಸ್ ಫ್ರಮ್ ಆಲ್ ದ ಅಯಾನ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಟ್ solution when we dissolve 1 gram equivalent of a electrolyte. So 1 gram equivalent of a electrolyte na ನಾವು ಒಂದು ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಆ ಸೊಲ್ಯೂಷನ್ ಅಲ್ಲಿ ಪ್ರೆಸೆಂಟ್ ಇರುವಂತ ಅಯಾನ್ಸ್, ಓಕೆ, ಸೊ ಅಯಾನ್ಸ್ ಇಂದ ಎಷ್ಟು ಕಂಡಕ್ಟಿವಿಟಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ವಿ ಕಾಲ್ ಇಟ್ ಆಸ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಅಂಡ್ ದ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಈಕ್ವಲೆಂಟ್ ಕಂಡಕ್ಟಿವಿಟಿ. ಓಕೆ, property is called as what? Equivalent conductivity, and it is denoted by the symbol lambda. Equivalent conductivity is denoted by what? Lambda anta represent ಮಾಡ್ತೀವಿ. So that lambda is equals to K into 1000 by C, where K andre ಏನು? Specific conductance, correcta? So K andre we call it as specific. K means what? Specific conductance. K is specific conductance into 1000 divided by C ಅಂತ represent ಮಾಡ್ತೀವಿ, where C is the concentration. C is what? Concentration ಅಂತ represent ಮಾಡ್ತೀವಿ. Its unit is per ohm per centimeter per equivalent. Okay, per ohm per centimeter per equivalent. So ನೋಡಿ, ಬಿಫೋರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಲ್ಲಿ ಏನಿದೆ? ಪರ್ ಓಮ್ ಪರ್ ಸೆಂಟಿಮೀಟರ್ ಮಾತ್ರ ಇದೆ ಯೂನಿಟ್. ನೆಕ್ಸ್ಟ್ ಟರ್ಮ್ಗೆ ಹೋದಾಗ, ಈಕ್ವಲೆಂಟ್ ಕಂಡಕ್ಟೆನ್ಸ್ಗೆ ಹೋದಾಗ ಪರ್ ಓಮ್ ಪರ್ ಸೆಂಟಿಮೀಟರ್ ಪರ್ ಈಕ್ವಲೆಂಟ್ ಒಂದು ಎಕ್ಸ್ಟ್ರಾ ಟರ್ಮು ಆ್ಯಡ್ ಆಗ್ತಾ ಇದೆ. ಸಿ, ನೀವು ಡಿಫ್ರೆನ್ಸ್ ನೋಡ್ಕೋಬೇಕು. ವಾಟ್ ಈಸ್ ದ ನೆಕ್ಸ್ಟ್ ಟರ್ಮ್ಸ್ಗೆ ಏನು ಚೇಂಜಸ್ ಆಗ್ತಾ ಇದೆ, ಏನು ಡಿಫ್ರೆನ್ಸ್ ಆಗ್ತಾ ಇದೆ ಡೆಫಿನೇಷನ್ನು ಮತ್ತು ಯೂನಿಟ್ಸ್ ಅಲ್ಲಿ ಅನ್ನೋದನ್ನ ಕೋರಿಲೇಟ್ ಮಾಡಿಕೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಸೊ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂದರೆ ಒಂದು ಸೊಲ್ಯೂಷನ್ ಅಲ್ಲಿ ನಾವು 1 ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿದಾಗ, okay, so whatever the ions will produce in that solution, ಆ ions ಮುಖಾಂತರ ಎಷ್ಟು ನಮಗೆ ಕಂಡಕ್ಟಿವಿಟಿ ಪ್ರೊಡ್ಯೂಸ್ ಆಗುತ್ತೆ ಫ್ರಮ್ ದ್ಯಾಟ್ ಸೊಲ್ಯೂಷನ್ ಅನ್ನೋದನ್ನ ನಾವು ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಇಸ್
mathematical expression is lambda is equals to k into 1000 by c ಅಂತ, where c is the concentration, k is the specific conductance ಅಂತ ಹೇಳ್ತೀವಿ. ಓಕೆ, ಸೊ SI ಯೂನಿಟ್ ಬಂದು ಪರ್ ಓಮ್ ಪರ್ ಸೆಂಟಿಮೀಟರ್ ಪರ್ ಈಕ್ವಲೆಂಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. So next, molar conductance, which is represented by the mathematical expression that is lambda m. So lambda m is the expression for what? Molar conductance. So what is the meaning of molar conductance anta andre? It is the conducting power of all the ions produced by dissolving 1 gram mole of an electrolyte in solution. So one solution alli 1 gram, 1 mole, 1 gram of the electrolyte. Okay, 1 gram of 1 gram mole of an electrolyte ನ ನಾವು ಒಂದು ಸೊಲ್ಯೂಷನ್ ಅಲ್ಲಿ ಆಡ್ ಮಾಡಿದಾಗ ಅದರಲ್ಲಿ ಇರುವಂತ ಅಯಾನ್ಸ್ ಇಂದ ನಮ್ಗೇನು ಕಂಡಕ್ಟಿವಿಟಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾವು ಮೋಲಾರ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಅಂಡ್ ದ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಮೋಲಾರ್ ಕಂಡಕ್ಟಿವಿಟಿ. and the property is called as what? Molar conductivity anta helteve, and it is denoted by the symbol lambda m. Molar conductivity is denoted by the symbol lambda m, and the mathematical expression is lambda m is equals to k into 1000 by m. Okay, k into 1000 by m anta helteve, where k is again what? Specific conductance. Okay, k na again we call it as specific conductance into 1000 by capital M, where M is the molarity anta represent ಮಾಡ್ತೀವಿ. ಇಲ್ಲಿ ನೋಡಿ per ohm per centimeter per mole. So equivalent conductance ಅಲ್ಲಿ per equivalent, molar conductance ಅಲ್ಲಿ per mole ಅಂತ ನಾವು ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಸಹ 2 ಮಾರ್ಕ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಡೆಫಿನೇಷನ್ ಪ್ಲಸ್ ಯೂನಿಟ್ ಕೇಳೋ ಚಾನ್ಸಸ್ ಇರುತ್ತೆ. Okay, so then once again ನಾವು ಈ ಬೇಸಿಕ್ ಡೆಫಿನೇಷನ್ ಟರ್ಮ್ಸ್ ನ ಒನ್ ಬೈ ಒನ್ ರಿವೈಸ್ ಮಾಡ್ತಾ ಬರೋಣ. ಓಮ್ಸ್ ಲಾ ಅಂತ ಅಂದ್ರೆ ಏನು? ಸೊ ದ ಲಾಸ್ಟ್ ಸ್ಟೇಟ್ ಸ್ಟಾರ್ಟ್. The strength of the current flowing conductor is directly proportional to the potential difference V applied across the conductor, and also it is inversely proportional to the resistance of the conductor. So potential difference ಗೆ ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಆಗುತ್ತೆ, ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ದಟ್ ಈಸ್ ಕರೆಂಟ್ ಕ್ಯಾರಿಯಿಂಗ್ ಎ ಕಂಡಕ್ಟರ್. ದೆನ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಇಟ್ ಈಸ್ ಎ ಮೆಷರ್ ಆಫ್ ದ ಅಬ್ಸ್ಟ್ರಕ್ಷನ್ ಟು ದ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎನಿ ಕಂಡಕ್ಟರ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ L ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ದಟ್ ಕ್ಯಾಪಿಟಲ್ ಆರ್, ಸೊ ಕ್ಯಾಪಿಟಲ್ ಆರ್ ಇಸ್ ದ ರೆಸಿಸ್ಟೆನ್ಸ್ ಟರ್ಮ್ ರೆಪ್ರೆಸೆಂಟೇಷನ್. ಕ್ಯಾಪಿಟಲ್ ಆರ್ is directly proportional to the L by A ಅಂತ ಹೇಳ್ತೀವಿ. R is equals to rho into L by A. So where rho is the resistivity ಅಂತ ನಾವು ಕನ್ಸಿಡರ್ ಮಾಡ್ತೀವಿ. So resistance is having the unit ohm. So resistance to unit ಏನಿರುತ್ತೆ? Ohm ಇರುತ್ತೆ. So next we have, one second. Okay, so the unit for resistance is what? Ohm anta ನಾವು ಹೇಳ್ತೀವಿ. Okay, so next we have specific resistance anta ಇದೆ. Specific resistance is the resistance of a conductor which is having the unit length and unit area of cross section. Okay, so unit length ಇರುತ್ತೆ ಮತ್ತೆ unit area of cross section ಇರುತ್ತೆ. ಸೊ ಅದನ್ನ ವಿ ಕಾಲ್ ಇಟ್ ಅ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂಡ್ ಇಟ್ ಈಸ್ ಹ್ಯಾವಿಂಗ್ ದ ಯೂನಿಟ್ ಓಮ್. ನೋಡಿ, ಫಸ್ಟ್ ರೆಸಿಸ್ಟೆನ್ಸ್ಗೆ ಓಮ್ ಇತ್ತು, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ಗೆ ನಿಮ್ಗೆ ಯೂನಿಟ್ ಏನಾಗ್ತಾ ಇದೆ? ಓಮ್ ಸೆಂಟಿಮೀಟರ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್
ಕಂಡಕ್ಟೆನ್ಸ್. ಸೊ ಕಂಡಕ್ಟೆನ್ಸ್ ಇಸ್ ಡಿನೋಟೆಡ್ ಬೈ ವಾಟ್? ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ಕಂಡಕ್ಟೆನ್ಸ್? ಕಂಡಕ್ಟೆನ್ಸ್ ಇಸ್ ನಥಿಂಗ್ ಬಟ್ ವಾಟ್? ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಸೊ ಏನು ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಅಂದ್ರೆ, ಸೊ ದಟ್ ಈಸ್ ಸಿ ಇಸ್ ಈಕ್ವಲ್ಸ್ ಟು 1/r ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸಿ ಇಸ್ ಈಕ್ವಲ್ಸ್ ಟು 1/r. ಸೊ ವಿಚ್ ಈಸ್ ಹ್ಯಾವಿಂಗ್ ದ ಯೂನಿಟ್ ಪರ್ ಓಮ್. ಸೊ ರೆಸಿಸ್ಟೆನ್ಸ್ ಓಮ್ ಆದ್ರೆ ಕಂಡಕ್ಟೆನ್ಸ್ ಪರ್ ಓಮ್ ಇರುತ್ತೆ. ಪರ್ ಓಮ್ ಇಸ್ ಆಲ್ಸೋ ನಥಿಂಗ್ ಬಟ್ ವಾಟ್? ಸೈಮನ್ ಅಂತ ಕರಿತೀವಿ. ಓಕೆ, ಸೊ ಸೈಮನ್, SIEMENS, ಸೈಮನ್ಸ್ ಅಂತ ಹೇಳ್ತೀವಿ. ಪರ್ ಓಮ್ ಆರ್ ಸೈಮನ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ನೆಕ್ಸ್ಟ್ ಕಂಡಕ್ಟೆನ್ಸ್ ಅಲ್ಲಿ ವಿ ಹ್ಯಾವ್ 3 ಟೈಪ್ಸ್: ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ಈಕ್ವಲೆಂಟ್ ಕಂಡಕ್ಟೆನ್ಸ್, ಮೋಲಾರ್ ಕಂಡಕ್ಟೆನ್ಸ್ ಅಂತ 3 ಟರ್ಮ್ಸ್ ಬರುತ್ತೆ. ಸೊ ನೋಡಿ, ಈಗ ಫಸ್ಟ್ ಒನ್ ವಿ ಹ್ಯಾವ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಒಂದು ಇದೆ ಟರ್ಮ್. ಸೊ ವಿಚ್ ಇಸ್ ಡಿನೋಟೆಡ್ ಬೈ ವಾಟ್? ಕೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ ಕೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕೆ is defined as it is the conductance of a conductor of unit length and unit area of cross section. So it is the conductance of a conductor which is having unit length and unit area of cross section. Okay, so and it is denoted by the symbol what? K anta represent ಮಾಡ್ತೀವಿ and the expression is K is equals to C into L by A, where L is the length and K is equals to C into L by A ಅಂತ ತಗೋತೀವಿ. So where K is what? Specific conductance, C is the conductor, then L is length ಅಂತ ತಗೊಂಡು unit length and A is unit area of cross section ಅಂತ represent ಮಾಡ್ತೀವಿ. And its unit is per ohm per centimeter. Okay, so ಏನಿದೆ unit per ohm ಮತ್ತೆ per centimeter is the SI unit for specific conductance. Next, second type we have equivalent conductance ಅಂತ ಹೇಳ್ತೀವಿ. So where equivalent conductance is denoted by lambda EQ ಅಂತ represent ಮಾಡ್ತೀವಿ. Okay, so lambda or lambda EQ. So it is the conducting power of all the ions produced by dissolving 1 gram equivalent of an electrolyte in solution. ಒಂದು solution ಅಲ್ಲಿ 1 gram equivalent of an electrolyte ಅನ್ನ dissolve ಮಾಡಿದಾಗ ನಮ್ಗೆ ಎಷ್ಟು ಕಂಡಕ್ಟಿವಿಟಿ ಪ್ರೊಡ್ಯೂಸ್ ಆಗುತ್ತೆ, that we call it as equivalent conductance ಅಂತ ನಾವು ಹೇಳ್ತೀವಿ. Okay, so it is denoted by the symbol lambda and the mathematical expression is lambda is equals to K into 1000 by C ಅಂತ ಹೇಳ್ತೀವಿ, where K is the specific conductance, C is the concentration and it is having the unit per ohm per centimeter per equivalent. Okay, so ಇದ್ರದ್ದು ಯೂನಿಟ್ ಏನಿದೆ? per ohm per centimeter per equivalent ಅಂತ ಹೇಳ್ತೀವಿ. Okay, so the SI unit of equivalent conductance is per ohm per centimeter per equivalent ಅಂತ. Next we have molar conductance. Okay, so molar conductance which is having the symbol lambda m. Lambda m is what? Molar conductance. It is the conducting power of all the ions produced by dissolving 1 gram mole of an electrolyte in solution. So molar conductance andre enu? It is the conducting power of all the ions produced by dissolving 1 gram mole of an electrolyte in solution. ಒಂದು ಸೊಲ್ಯೂಷನ್ ಅಲ್ಲಿ ನಾವು 1 gram mole of an electrolyte ಅನ್ನ ಡಿಸಾಲ್ವ್ ಮಾಡಿದಾಗ ಅದರಲ್ಲಿರುವಂಥ ಅಯಾನ್ಸ್ ಇಂದ ನಮ್ಗೆ ಎಷ್ಟು ಕಂಡಕ್ಟಿವಿಟಿ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ವಿ ಕಾಲ್ ಇಟ್ ಆಸ್ ಮೋಲಾರ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ಲ್ಯಾಂಬ್ಡಾ ಎಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ಸ್ ಟು K into 1000 by M. So lambda m is equals to what? K into 1000 divided by M and which is having the unit. So per ohm per centimeter per mole. Per ohm per centimeter per mole is the unit for molar conductance. So these two terms, so basic terms, so very important for the exam. Maybe 1 mark ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಅಥವಾ types of conductance in 3 ಇದೆ, that is specific, molar and equivalent conductance. Definition along with the unit term. Compulsory they'll ask any one for 2 mark. 2 mark ಗೆ ಒಂದು ಕ್ವಶನ್ ಪಕ್ಕ ಕೇಳೋ ಚಾನ್ಸಸ್ ಇರುತ್ತೆ. Okay, so the next topic ಬರೋಣ, measurement of conductance of ionic solutions.
ಸೊ ಅಯಾನಿಕ್ ಸೊಲ್ಯೂಷನ್ಸ್ದು ಯಾವ ರೀತಿ ನಾವು ಕಂಡಕ್ಟೆನ್ಸನ್ನು ಮೆಷರ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿರುವಂಥ ಒಂದು ಲೈಕ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನಿದೆ ಅದನ್ನು ನಾವು ವೀಟ್ ಸ್ಟೋನ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್ ಅಂತಾನು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ದ ಕಂಡಕ್ಟೆನ್ಸ್ ಆಫ್ ಎ ಸೊಲ್ಯೂಷನ್ ಇಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್, ಕರೆಕ್ಟಾ? ಸೊ ಕಂಡಕ್ಟೆನ್ಸ್ ಆಫ್ ಎ ಸೊಲ್ಯೂಷನ್ ಅಂದ್ರೆ ಏನು? ಸೊ ಹೌ ಟು ಮೆಜರ್ ದ ಕಂಡಕ್ಟೆನ್ಸ್ ಆಫ್ ಅಯಾನಿಕ್ ಸೊಲ್ಯೂಷನ್ಸ್? So conductance means what? It is a reciprocal of resistance. Conductance of a solution is what? It is a reciprocal of resistance anta ಹೇಳ್ತೀವಿ. So therefore the experimental determination of conductance involves the measurement of resistance. So ನಮಗೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನಿಲ್ಲಿದೆ, ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇಂದ ನಾವೇನ್ ಮಾಡ್ತಿದ್ದೀವಿ, ಕಂಡಕ್ಟೆನ್ಸ್ ಇನ್ವಾಲ್ವ್ ಆಗಿ ರೆಸಿಸ್ಟೆನ್ಸ್ ನ ಮೆಷರ್ ಮಾಡ್ತಾ ಹೋಗ್ತೀವಿ. ಓಕೆ, ನೋಡಿ ಇದು ಈ ಲೆಫ್ಟ್ ಸೈಡ್ ಅಲ್ಲಿ ಏನ್ ಎ ಸಿ ಸೋರ್ಸ್ ಅಂತ ಇಟ್ಟಿದ್ದಾರೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ವೀಟ್ ಸ್ಟೋನ್ ಬ್ರಿಡ್ಜ್, ವೀಟ್ ಸ್ಟೋನ್ ಎಕ್ಸ್ಪೆರಿಮೆಂಟ್. ಸೊ ಈ ರೆಸಿಸ್ಟೆನ್ಸ್ ನ ನಾವೇನ್ ಮಾಡಿದ್ದಾರೆ, ಲೈಕ್ ಒಂದು ಸೆಲ್ಗೆ ಕನೆಕ್ಟ್ ಮಾಡಿದ್ದಾರೆ, ವಿಚ್ ಇಸ್ ಕಾಲ್ಡ್ ಆಸ್ ಕಂಡಕ್ಟಿವಿಟಿ ಸೆಲ್ ಅಂಡ್ ವಿಚ್ ಇಸ್ ಡಿಪ್ಡ್ ಇನ್ ದ ವಾಟರ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ಗೆ ಡಿಪ್ ಮಾಡಿರ್ತಾರೆ. ಸೊ ಇದರಿಂದ ಕಂಡಕ್ಟೆನ್ಸ್ ನ ನಾವು ಅಪ್ಲೈ ಮಾಡಿಬಿಟ್ಟು ರೆಸಿಸ್ಟೆನ್ಸ್ ನ ನೋಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ದ ರೆಸಿಸ್ಟೆನ್ಸ್ ಇಸ್ ಕಾಮನ್ಲಿ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ವೀಟ್ ಸ್ಟೋನ್ ಬ್ರಿಡ್ಜ್. ಸೊ ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನಿದೆ ಇದನ್ನ ವಿ ಕಾಲ್ ಇಟ್ ಆಸ್ ವೀಟ್ ಸ್ಟೋನ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್. ವೀಟ್ ಸ್ಟೋನ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಇದರಲ್ಲಿ ಯೂಶುವಲಿ ನಾವು ದ ರೆಸಿಸ್ಟೆನ್ಸ್ ಈಸ್ ಕಾಮನ್ಲಿ ಮೆಷರ್ಡ್ ವಿತ್ ದ ಹೆಲ್ಪ್ ಆಫ್ ವೀಟ್ ಸ್ಟೋನ್ ಬ್ರಿಡ್ಜ್. ಸೊ ವೀಟ್ ಸ್ಟೋನ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ಯೂಶುವಲಿ ನಾವೇನ್ ಮಾಡ್ತೀವಿ, ರೆಸಿಸ್ಟೆನ್ಸ್ ನ ಮೆಷರ್ ಮಾಡ್ತೀವಿ. ರೆಸಿಸ್ಟೆನ್ಸ್ ನ ಮೆಷರ್ ಮಾಡ್ತೀವಿ. ಒನ್ ಆರ್ಮ್ ಆಫ್ ದ ಬ್ರಿಡ್ಜ್ ಈಸ್ ಮೇಡ್ ಆಸ್ ದ ಕಂಡಕ್ಟಿವಿಟಿ ಸೆಲ್. ಸೊ ಒಂದು ಆರ್ಮ್ ಆಫ್ ದ ಬ್ರಿಡ್ಜ್ ನ ನಾವೇನ್ ಮಾಡ್ತೀವಿ, ಕಂಡಕ್ಟಿವಿಟಿ ಸೆಲ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. The solution whose resistance is to be measured is placed in the conductivity cell. ನೋಡಿ ಇಲ್ಲಿ ಒಂದು ಸೈಡ್ ಅಲ್ಲಿ ನಾವೇನ್ ಮಾಡಿದೀವಿ, ಕಂಡಕ್ಟಿವಿಟಿ ಸೆಲ್ ನ ಬೀಕರ್ ಅಲ್ಲಿ ಡಿಪ್ ಮಾಡಿದೀವಿ. ದಟ್ ಬೀಕರ್ ಕಂಟೈನ್ಸ್ ಸೊಲ್ಯೂಷನ್. ಸೊ ಯಾವ ಸೊಲ್ಯೂಷನ್ ನಾವು ಕಂಡಕ್ಟಿವಿಟಿನ ಮೆಷರ್ ಮಾಡಬೇಕು ಆ ಸೊಲ್ಯೂಷನ್ ಅಲ್ಲಿ ನಾವು ಕಂಡಕ್ಟಿವಿಟಿ ಸೆಲ್ ಅನ್ನ ಡಿಪ್ ಮಾಡಿದೀವಿ ರೈಟ್ ಸೈಡ್ ಅಲ್ಲಿ. ಓಕೆ, ಸೊ ಈ ಸೊಲ್ಯೂಷನ್. Okay, then the cell is placed in the thermostat to keep the temperature constant. So ಈ ಸೆಲ್ ನ ಏನ್ ಮಾಡಿದೀವಿ ನಾವು ಬೀಕರ್ ಅಲ್ಲಿ ಪ್ಲೇಸ್ ಮಾಡಿದೀವಿ. The cell is placed in the thermostat to keep the temperature constant. Then the electrodes of the cell are made up of platinum coated with a platinum black. ಸೊ ಆ ಕಂಡಕ್ಟಿವಿಟಿ ಸೆಲ್ದು ಎಲೆಕ್ಟ್ರೋಡ್ಸ್ ಯಾವ್ದ್ರಿಂದ ಮಾಡಿದ್ದಾರೆ, ಇಲ್ಲಿ ಪ್ಲಾಟಿನಮ್ ಇಂದ ಮಾಡಿರ್ತಾರೆ. ಪ್ಲಾಟಿನಮ್ ಕೋಟೆಡ್ ವಿತ್ ಪ್ಲಾಟಿನಮ್ ಬ್ಲಾಕ್ ಇಂದ ಮಾಡಿರ್ತಾರೆ. ಸೊ ಅನ್ ಆಲ್ಟರ್ನೇಟಿಂಗ್ ಕರೆಂಟ್ ಆಫ್ ಫ್ರೀಕ್ವೆನ್ಸಿ 1000 to 3000 ಸೈಕಲ್ಸ್ ಪರ್ ಸೆಕೆಂಡ್ ಈಸ್ ಯೂಸ್ಡ್. ಸೊ ಇಲ್ಲಿ ಕರೆಂಟ್ ಎಷ್ಟು, ಎ ಸಿನ ಎಷ್ಟು ನಾವು ವೇರಿಯೇಷನ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ, 1000 to 3000 ಸೈಕಲ್ಸ್ ಪರ್ ಸೆಕೆಂಡ್ ಈಸ್ ಯೂಸ್ಡ್. ಒಂದು ಸೆಕೆಂಡ್ಗೆ 1000 to 3000 ಸೈಕಲ್ಸ್ ನಮಗೆ ಫ್ರೀಕ್ವೆನ್ಸಿ ವೇರಿಯೇಷನ್ಸ್ ಅಲ್ಲಿ ನಾವು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ಮಾಡ್ಕೋತಾ ಇದ್ದೀವಿ. ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್, ದ ರೆಸಿಸ್ಟೆನ್ಸ್ R1, R2, R3 ಆರ್ ಸೋ ಅಡ್ಜಸ್ಟೆಡ್ ಟು ಗೆಟ್ ನೋ ಕರೆಂಟ್. ಸೊ ನಾವು ಕರೆಂಟ್ ಅನ್ನ ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್, ನೋಡಿ ಇಲ್ಲೇನಿದೆ R1, R2 ಮತ್ತೆ R3 ರೆಸಿಸ್ಟೆನ್ಸ್ ಬಾಕ್ಸಸ್ ಇದು. ಓಕೆ, R1, R2, R3 ಎಲ್ಲ ಏನು ರೆಸಿಸ್ಟೆನ್ಸ್ ಬಾಕ್ಸಸ್ಸು. ಇನ್ನೊಂದು ಸೈಡು ಕಂಡಕ್ಟಿವಿಟಿ ಸೆಲ್ ಅನ್ನ ಕನೆಕ್ಟ್ ಮಾಡಿರ್ತೀವಿ. ಆ್ಯಂಡ್ ಇದರಲ್ಲಿ ನಾವು 1000 to 3000 ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಫಿಕ್ಸ್ ಮಾಡಿಕೊಂಡು ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಸೊ ದಟ್ ಈಗ ಇದರಲ್ಲಿ ನಾವು ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ನಾವು ಎಷ್ಟು ರೆಸಿಸ್ಟೆನ್ಸ್ ನ ತೆಗಿಬೇಕು, ಎಷ್ಟು ರೆಸಿಸ್ಟೆನ್ಸ್ ಓಡ್ತಾ ಇದೆ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ, ಕರೆಂಟ್ ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್, ದ ರೆಸಿಸ್ಟೆನ್ಸಸ್ R1, R2, R3 ಆರ್ ಸೋ ಅಡ್ಜಸ್ಟೆಡ್ ಟು ಗೆಟ್ ನೋ ಕರೆಂಟ್. ಸೊ ನಾವು R1, R2, R3 ಅಲ್ಲಿ ಎಲ್ಲ ಪಿನ್ಸ್ ನಾವು ಪ್ಲೇಸ್ ಮಾಡಿದ್ದಾಗ ಸೊ ನಮ್ಗೇನಾಗುತ್ತೆ, ಕರೆಂಟು ಯಾವುದೇ ರೀತಿ ಕರೆಂಟ್ ಅಲ್ಲಿ ಫ್ಲೋ ಆಗ್ತಿರೋದಿಲ್ಲ. ಓಕೆ, ಸೊ ಎಷ್ಟು ರೆಸಿಸ್ಟೆನ್ಸು
ಅಲ್ಲಿ ನಮಗೆ ಸಿಗುತ್ತೆ ಅನ್ನೋದನ್ನ ನೋಟ್ ಡೌನ್ ಮಾಡೋದಕ್ಕೆ ಆಗೋದಿಲ್ಲ. ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್ ದ ರೆಸಿಸ್ಟೆನ್ಸಸ್ R1 R2 R3 ಆರ್ ಸೋ ಅಡ್ಜಸ್ಟೆಡ್ ಟು ಗೆಟ್ ನೋ ಕರೆಂಟ್. ದಿಸ್ ಇಸ್ ಇಂಡಿಕೇಟೆಡ್ ಬೈ ದ ನಲ್ ಪಾಯಿಂಟ್ ಡಿಟೆಕ್ಟರ್. ಓಕೆ, ಸೊ ನಮಗೆ ಕರೆಂಟಲ್ಲಿ ಫ್ಲೋ ಆಗಬೇಕು ಅಂತ ಅಂದರೆ ನಾವು ಯಾವುದಾದ್ರೂ ಒಂದು ರೆಸಿಸ್ಟೆನ್ಸ್ ಕೀನ ಸೈಡಲ್ಲಿ ತೆಗೆದು ಇಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನಲ್ ಪಾಯಿಂಟ್ ಡಿಟೆಕ್ಟರಲ್ಲಿ ವಿ ವಿಲ್ ನಾಟ್ ಗೆಟ್ ಎನಿ ಆಫ್ ದ ರೀಡಿಂಗ್ಸ್, ರೆಸಿಸ್ಟೆನ್ಸ್ ರೀಡಿಂಗ್ಸ್ ನಮಗೆ ಸಿಗೋದಿಲ್ಲ. ಸೊ ದ್ಯಾಟ್ ಅಟ್ ದಿಸ್ ಪಾಯಿಂಟ್ ಯಾವುದೇ ರೀಡಿಂಗು ನಮಗೆ ತೋರಿಸ್ತಾ ಇಲ್ಲ ಅನ್ನೋಂಥ ಪಾಯಿಂಟಲ್ಲಿ ಏನು ಮಾಡ್ತೀವಿ, ಅಟ್ ದಿಸ್ ಪಾಯಿಂಟ್ ಆರ್ ಸೊಲ್ಯೂಷನ್ ಬೈ R3 is equals to R2 by R1 ಅಂತ ನಾವು ಯೂಸ್ ಮಾಡ್ತೀವಿ ಫಾರ್ಮುಲಾ. ಸಿನ್ಸ್ R1 R2 R3 ಆರ್ ನೋನ್, ದ ರೆಸಿಸ್ಟೆನ್ಸ್ ಆಫ್ ದ ಸೊಲ್ಯೂಷನ್ ಇಸ್ ಕ್ಯಾಲ್ಕುಲೇಟೆಡ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಗಿವ್ಸ್ ದ ಕಂಡಕ್ಟೆನ್ಸ್ ಆಫ್ ದ ಸೊಲ್ಯೂಷನ್. ಓಕೆ, ಸೊ ನಮಗೆ R1 ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ಎಷ್ಟು ಕೀಸ್ ರಿಮೂವ್ ಮಾಡ್ತೀವಿ, R2 ಅಲ್ಲಿ ಎಷ್ಟು ರಿಮೂವ್ ಮಾಡ್ತೀವಿ, R3 ಅಲ್ಲಿ ಎಷ್ಟು ರಿಮೂವ್ ಮಾಡ್ತೀವಿ ಅಂತ ನಮಗೆ ಲೈಕ್ ರೆಸಿಸ್ಟೆನ್ಸ್ ಎಷ್ಟು ರಿಮೂವ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಯಿತು ಅಂದರೆ ಬೈ ಸಬ್ಸ್ಟಿಟ್ಯೂಟಿಂಗ್ ದಟ್ ವ್ಯಾಲ್ಯೂಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದ ಸೊಲ್ಯೂಷನ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಬೈ ನೋಯಿಂಗ್ ದ ಕಂಡಕ್ಟಿವಿಟಿ ಆಫ್ ದ ಸೊಲ್ಯೂಷನ್. ಸೊ ಈ ರೀತಿ ಬೈ ಟೇಕಿಂಗ್ ವೀಟ್ ಸ್ಟೋನ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್ ವಿಲ್ ಎಕ್ಸ್ಪ್ಲೈನ್ ವಾಟ್ ಕಂಡಕ್ಟೆನ್ಸ್ ಆಫ್ ದ ಅಯೋನಿಕ್ ಸೊಲ್ಯೂಷನ್ಸ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಲ್ಕುಲೇಷನ್ ಆಫ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸೊ ಹಾಗಿದ್ರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ದ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಈಸ್ ರಿಲೇಟೆಡ್ ಟು ದ ಕಂಡಕ್ಟೆನ್ಸ್ ಬೈ ದ ರಿಲೇಷನ್ K is equals to C into L by A. So specific conductance is expressed in the mathematical expression is what? K is equals to C into L by A. The quantity L by A is called cell constant. So ಇಲ್ಲಿ K is equals to L by A term ಇದೆ ಅಲ್ವಾ, this L by A ನ ನಾವು cell constant ಅಂತ ಕರಿತೀವಿ. ಸೊ ಹಾಗಿದ್ರೆ what is cell constant? So the quantity L, the length of the unit, the length of the cell and the area of the cross section of the conductor is called as cell constant and its unit is per centimeter. Cell constant the unit ಏನಾಗಿರುತ್ತೆ? ಪರ್ ಸೆಂಟಿಮೀಟರ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಕೆ ಇಸ್ ಈಕ್ವಲ್ಸ್ ಟು 1/r ಇಂಟು ಎಲ್ ಬೈ ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 1/r ಇಂಟು ಎಲ್ ಬೈ ಎ. ಸೊ ಕೆ ಇಸ್ ಈಕ್ವಲ್ಸ್ ಟು ಸೆಲ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಆರ್ ಅಂತ ಕರಿತೀವಿ. ಸೊ ಕೆ ಮತ್ತೆ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಬರಿತೀವಿ? ಕೆ ಇಸ್ ಈಕ್ವಲ್ಸ್ ಟು ಸೆಲ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೆಲ್ ಕಾನ್ಸ್ಟೆಂಟ್ ಅಂದ್ರೆ ಏನಾಯ್ತಾಗ? ಸೆಲ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ಎಲ್ ಬೈ ಎ. ಸೊ ಎಲ್ ಬೈ ಎ ಡಿವೈಡೆಡ್ ಬೈ ಆರ್ ಇಸ್ ನಥಿಂಗ್ ಬಟ್ ಕೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ನೆಕ್ಸ್ಟ್ variation of molar conductance with concentration. So lambda m, molar conductance is what? Lambda m with concentration. So ಯಾವ ರೀತಿ with respect to concentration molar conductance variation ಆಗುತ್ತೆ ಅಂತ. molar conductance of a solution increases with dilution and reaches a limiting value. So ಒಂದು molar conductivity of the solution increases with dilution. ಸೊ ನಾವು ಒಂದು ಸೊಲ್ಯೂಷನ್ ಮೊಲಾರಿಟಿನ ಚೇಂಜ್ ಮಾಡ್ದಂಗೆಲ್ಲ ಆರ್ ಕಾನ್ಸಂಟ್ರೇಷನ್ ಅನ್ನ ಚೇಂಜ್ ಮಾಡ್ದಂಗೆಲ್ಲ ಡೈಲ್ಯೂಷನ್ increases with the molar conductance of a solution increases with dilution and reaches a limiting value. ಸೊ ನಾವು ಡೈಲ್ಯೂಟ್ ಮಾಡ್ದಂಗೆಲ್ಲ ಒಂದು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಸೊ ಅದ್ರ ಮೋಲಾರ್ ಕಂಡಕ್ಟೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.